ಇದು ಈ ಹಿಂದೆ ಸಹಿತ ನಾವು 2025ರಲ್ಲಿ ಒಂದು ಗಲಭೆಯನ್ನ ನೋಡ್ತೀವಿ ಗಣೇಶ ವಿಸರ್ಜನೆಯ ವೇಳೆ. ಅದಾದ ಮೇಲೆ ಬಾಗಲಕೋಟೆಯಲ್ಲಿ ನಿನ್ನೆ ನಡೆದಿರುವಂತದ್ದು. ಅಂದ್ರೆ ಈ ಕಲ್ಲು ತೂರಾಟಗಳು, ಲಾಂಗು ಮಚ್ಚು ಪ್ರದರ್ಶನಗಳು ದಿಢೀರಂತ ಬಂದ್ಬಿಡುತ್ತೆ ಅಲ್ವಾ? ಅಂದ್ರೆ ಇಲ್ಲಿ ಯಾರ್ದು ಭಯ ಇಲ್ವಾ, ಅಥವಾ ಸರ್ಕಾರ ಏನಾದ್ರೂ ಇದಕ್ಕೆ ಓಲೈಕೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಆಕ್ಷನ್ಗಳನ್ನ ತೆಗೆದುಕೊಳ್ತಾ ಇಲ್ವಾ, ಹೇಗೆ ಅಂತ? ಮೇಡಮ್, ನೀವೊಂದು ಪದ ಬಳಸಿದ್ದೀರಿ ಈಗ, ಓಲೈಕೆ ಅನ್ನೋ ಪದ. ಯಾರನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಮೇಡಮ್ ನಮಗೆ? ಇದು ಹೇಳಿ ಕೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಇವರನ್ನು ಓಲೈಕೆ ಮಾಡಿ ಕೂಡ ನಮಗೇನು ಆಗಬೇಕಾಗಿಲ್ಲ, ಇವ್ರನ್ನ ಓಲೈಕೆ ಮಾಡಿ ಕೂಡ ನಮಗೇನು ಆಗಬೇಕಾಗಿಲ್ಲ. ಎರಡೂ ಕಡೆ ಯಾರು ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಇರುವಂಥ ಮತಾಂಧರು ಮತ್ತು ಈ ರೀತಿಯ ದುಷ್ಕೃತ್ಯ ಮಾಡೋ ಮನಸ್ಸುಗಳಿರೋರನ್ನ ಮಟ್ಟ ಹಾಕೋದಕ್ಕೆ ನಾವು ಯಾವಾಗಲೂ ಮುಂದಿನ ಸಾಲಿನಲ್ಲಿ ಇರ್ತೇವೆ. ಈ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಲ್ಲಿ ಮತ್ತು ಎಲ್ಲ ಭಾಷೆ ಎಲ್ಲ ಧರ್ಮಗಳ ಒಟ್ಟು ಇರುವಂಥ ಸಂವಿಧಾನದಲ್ಲಿ ನಡೆಯುವಂಥ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯದಡಿಯಲ್ಲಿ ಎಲ್ಲರೂ ಒಂದೇ. ಯಾವುದೇ ಸರ್ಕಾರಗಳು, ನಮ್ಮ ಸರ್ಕಾರ, ಇನ್ನೊಂದು ಸರ್ಕಾರ, ಮತ್ತೊಂದು ಸರ್ಕಾರ ಯಾವುದೇ ಇದ್ದರೂ ಎಲ್ಲ ಸರ್ಕಾರಗಳು ಬಯಸೋದು ಜನರ ಶಾಂತಿ, ನೆಮ್ಮದಿ ಮತ್ತು ಸುಖವನ್ನೇ ಹೊರತು ಪರಸ್ಪರರನ್ನು ಕಚ್ಚಾಡೋದಕ್ಕೆ ಎತ್ತುಕಟ್ಟುವ ಕೆಲಸ ಮಾಡುವಂಥ ಯಾವುದೇ ಸರ್ಕಾರಗಳು ಭಾರತ ದೇಶದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 25 ವರ್ಷಗಳಿಂದ ಏನು ರಾಮ ಜನ್ಮಭೂಮಿಯ ವಿಷಯ ಹೊರಡ್ತು ದೇಶದಲ್ಲಿ, ಅವತ್ತಿನಿಂದ ಭಾರತದ ಇದು ಸ್ವಾತಂತ್ರ್ಯ ಬಂದ ನಂತರದ ಭಾರತ ಬೇರೆ, ಸ್ವತಂತ್ರ ಪೂರ್ವದ ಭಾರತ ಬೇರೆ. ಸ್ವತಂತ್ರ ಪೂರ್ವದ ಭಾರತವನ್ನೇ ಯಾವಾಗಲೂ ನಾವು ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಾಧ್ಯ ಇದೆಯಾ? ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ನಮ್ಮ ಬದುಕುಗಳನ್ನು, ನನ್ನ ದೇಶವನ್ನು, ನನ್ನ ರಾಜ್ಯವನ್ನು, ನನ್ನ ಭಾಷೆಯನ್ನು ಕಟ್ಟಿಕೊಳ್ಳುವ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಧರ್ಮಗಳ ನಡುವೆ ಸಂಘರ್ಷ ತಂದಿಡುವ ಮತ್ತು ಯಾವುದೋ ಜನ್ಮದಲ್ಲಿ ನಡೆದಿರುವಂಥ ಘಟನೆಗಳನ್ನು ಇವತ್ತಿಗೆ ಸಮೀಕರಣಗೊಳಿಸಿ ದೇಶದ ನೆಮ್ಮದಿಯನ್ನು, ರಾಜ್ಯದ ನೆಮ್ಮದಿಯನ್ನು ಒಂದು ನಿಮಿಷ ಕೇಳಿ, ನಾವೇ ತಂದಿಡ್ತಾ ಇಲ್ಲ ಅದನ್ನು, ಅವರೇನು ತಂದಿಡ್ತಾ ಇಲ್ಲ. ಅವ್ರು ಯಾರು ಮತಾಂಧರಿದ್ದಾರೆ, ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಇಬ್ಬರನ್ನು ಕೂಡ ಸಮಾನವಾಗಿ ಯೋಚನೆ ಮಾಡಿ ಪೊಲೀಸರು ತಕ್ಕ ಶಾಸ್ತಿಯನ್ನು ಮಾಡಬೇಕು. ಈ ಥರ ದುಷ್ಕೃತ್ಯ ಮಾಡ್ತಿರೋ ಹುಡುಗರು ಯಾವನಾಗಿಲ್ಲ, ಈ ಧರ್ಮದವನಾಗಿಲ್ಲ, ಆ ಧರ್ಮದವನಾಗಿಲ್ಲ, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಅವ್ರ ಎಡೆಮುರಿ ಕಟ್ಟೋ ಕೆಲಸ ಮಾಡಬೇಕು, ಅವ್ರ ಬೆನ್ಮೂಳೆ ಮುರಿಯುವಂಥ ಕೆಲಸ ಮಾಡಬೇಕು ಪೊಲೀಸರು. ಇದು ಒಂದು ದೇಶ ಮತ್ತು ಒಂದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳೆಲ್ಲ ಇವೆಲ್ಲ. ಇವರು ಮತ್ತೊಂದು ಮುಂದಕ್ಕೆ ಹೋಗಿ ಹೇಳ್ತೇನೆ ನಾನು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಕರ್ನಾಟಕದಲ್ಲಿ ಇದೆ ಮೇಡಮ್. ಜಯಂತಿಗಳು ಮಾಡಬೇಕು, ಮತ್ತೊಂದು ಮಾಡಬೇಕು, ಉತ್ಸವಗಳು ಮಾಡಬೇಕು ಅಂತಂದರೆ ಆಸಕ್ತಿ ಇರೋ ಎಲ್ಲ ಜನರು ಸೇರಿಕೊಂಡು ಸರ್ಕಾರವೇ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಉತ್ಸವಗಳನ್ನು ಆಯೋಜನೆ ಮಾಡ್ತಾ ಇದೆ. ಅಲ್ಲೋಗಿ ಸೇರ್ಕೊಂಡು ಮಾಡಲಿ ಇವರೆಲ್ಲರೂ. ಏನು ಇವ್ರು ಪ್ರತ್ಯೇಕವಾಗಿ ಮಾಡಿ ಮತ್ತೊಬ್ಬರನ್ನ ಕೆರಳಿಸಿ, ಇವ್ರನ್ನ ಕೆರಳಿಸಿ, ಅವ್ರನ್ನ ಕೆರಳಿಸಿ ಏನಕ್ಕೆ ಮಾಡ್ತಾ ಇದ್ದಾರೆ ಇವರೆಲ್ಲ? ಆಮೇಲೆ ಇವರನ್ನು ಹುರಿದುಂಬಿಸ್ತಿರೋರು ಯಾರು ಅಂತಲೂ ಗೊತ್ತಿದೆ ಜನಕ್ಕೆ. ಇವತ್ತು ಪೇಶ್ವೆಗಳು ಬಂದು ಮಾತನಾಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಏನು ಕಾರ್ಯಕ್ರಮಗಳು ತಂದಿದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತವರೆಗೂ ಒಂದು ಮಾತು ಮಾತಾಡಲ್ಲ ಆ ಪೇಶ್ವೆಗಳು. ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಅವರು ಹೇಳಿರೋ ಪೇಶ್ವೆಗಳು ನಾನು ಹೇಳಿದ್ದಲ್ಲ. ಈಗಿನ ಕೇಂದ್ರ ಸಚಿವರಾಗಿರೋದು ಕುಮಾರಸ್ವಾಮಿ ಅವರು ಹೇಳಿರೋ ಪೇಶ್ವೆಗಳು. ಅವರು ಇಂಥ ರಾಜ್ಯಕ್ಕೆ ಏನೇನು ಕಾರ್ಯಕ್ರಮಗಳು ಕೊಡ್ತಿದ್ದೀವಿ, ಇದಾಗಬಾರ್ದಪ್ಪ, ಹಿಂಗೆ ಮಾಡಬಾರ್ದಪ್ಪ ಅಂತ ಒಂದು ಒಳ್ಳೆ ಮಾತುಗಳನ್ನ ಆಡೋರಿಲ್ಲ. ಇವತ್ತು ಬಂದಿದ್ದಾರೆ ಮತ್ತೆ ಕೇಳಿಸ್ಬಿಟ್ಟು ಮಾತಾಡೋಕೆ ಹೋಗಂತ ಕೆಲಸ ಮಾಡಿದ್ದಾರೆ. ಆಮೇಲೆ ಮತ್ತೊಂದು ಮೇಡಮ್, ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಶಿವಾಜಿಯವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಹೋಗಿ ಇವರೆಲ್ಲ ಅಲ್ಲಿ ಸೇರ್ಕೋಬೇಕು, ಆ ಸಂಘಟನೆಗಳವರೆಲ್ಲ. ಅವ್ರನ್ನೆಲ್ಲರನ್ನು ಆಹ್ವಾನ ಮಾಡ್ತಾಯಿದೆ ಸರ್ಕಾರವೇ. ಯಾವ ಸರ್ಕಾರ ಬೇಡ ಅಂತದಿದೆಯಾ? ಇಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಅದ್ಧೂರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದೆ. ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರಲ್ಲೇ ಅಡಿಯಲ್ಲೇ ಉತ್ಸವಗಳು ನಡೆಯುತ್ತೆ. ಅಲ್ಲೋಗಿ ಸೇರ್ಕೋಬೇಕು ಈ ಸಂಘಟನೆಗಳವರೆಲ್ಲ. ಆಮೇಲೆ ಒಂದು ಸಮಾಜದ ಅದ್ಯಾವುದೋ ಒಂದು ಇದು ಗುಡಿ ಇರೋ ಹತ್ರನೇ ಹೋಗ್ಬಿಟ್ಟು ಇವು ಡಿಜೆಗಳು ಹಾಕ್ಕೊಂಡು ಪ್ರಚೋದನಕಾರಿ. ನೋಡಿ, ನಾನು ಇದನ್ನು ಪ್ರಚೋದನಕಾರಿ ಅನ್ನೋದಿಲ್ಲ. ರಂಜಾನ್ನ ಉಪವಾಸದ ಸಮಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆಯಲ್ಲ, ನಾವೆಲ್ಲ ನಾಗರಿಕ ಸಮಾಜದವರು ತಲೆ ಬಗ್ಸುವಂಥ ಒಂದು ಕೆಲಸ, ತಲೆ ಬಗ್ಸುವಂಥ ಕೆಲಸ ನಮ್ಮ ಸರ್ಕಾರ ನೋಡಿ. ಯಾವನಾರ ಮಾಡಿಲ್ಲ ಅವನು,
ನಾವೇನ್ ಹೇಳಿದ್ವಾ ಮಾಡಕ್ಕೆ? ಇವಾಗ- ಅವ್ರೇನ್ ಹೇಳಿದ್ರ ಮಾಡಕ್ಕೆ? ಆಯ್ತು ಮೆರವಣಿಗೆ ಹೋಗೋರು ದರ್ಗಾ ಇದೆ, ಮಸೀದಿ ಇದೆ ಅಂತ ಅಲ್ಲಿ ಆ ರೋಡ್ ಅಲ್ಲಿ ಹೋಗ್ಬಾರ್ದು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ನೀವೆಲ್ಲಾದ್ರೂ ಹೋಗಿ ನಮ್ಗೇನಂತೆ ಪೊಲೀಸರಿದ್ದಾರೆ, ಕ್ರಮ ತೆಗೆದುಕೋತಾರೆ. ಯಾವುದೇ ಸದ್ಯ ಸಂತೋಷದ ವಿಷಯ ಏನು ಅಂತಂದ್ರೆ ಯಾವುದೇ ನಾಗರಿಕರಿಗೆ ಮೆರವಣಿಗೆ ನಡೆಸ್ತಿದ್ದವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಅದರಿಂದ ಅವರೇ ಹೇಳಿದ್ದಾರೆ, ಅಲ್ಲಿ ಶೂ ರ್ಯಾಕನ್ನ ಇಡಕ್ಕೋಸ್ಕರ 2 ಕಲ್ಲುಗಳು ಜೋಡಿಸಿದ್ರು, ಅದು ಮುಂದಕ್ಕೆ ವಾಲುತ್ತೆ ಅಂತೇಳಿ ಆ ಕಲ್ಲುಗಳು ತಗೊಂಡು ಎಸ್ತಿದ್ದಾರೆ. ಅಲ್ಲಿ ಬಿದ್ದಿದ್ದು ಒಂದು ಚಪ್ಪಲಿ ಎಸ್ತಿದ್ದಾರೆ. ಅಷ್ಟು 3 ವಸ್ತು ಎಸ್ತಿರೋದು ಬಿಟ್ರೆ ಅವನ ಮತಾಂಧ ದುರಹಂಕಾರಿ. ಒಂದು ರಾಜ್ಯ ಸರ್ಕಾರ ಕರ್ನಾಟಕದ ಎಲ್ಲ ಜನರಿಗೂ ಒಳ್ಳೇದು ಮಾಡಬೇಕು ಅಂತ ಕೆಲಸ ಮಾಡ್ತಿದ್ರೆ ಇಂಥವನ್ನ ಮಾಡಿ, ಈ ನಮ್ಮ ಸರ್ಕಾರ ಇರಲಿ, BJP ಇರಲಿ, JDS ಇರಲಿ, ಕೆಟ್ಟ ಹೆಸರು ತರೋದ್ರ ಜೊತೆಗೆ ಇಡೀ ರಾಷ್ಟ್ರಕ್ಕೆ ಏನು ಮೆಸೇಜ್ ಹೋಗುತ್ತೆ ಇದರಿಂದ? ಏನು ಮೆಸೇಜ್ ಹೋಗುತ್ತೆ ನೋಡಿ? ಈ ಥರದ ಕೆಲಸ ಮಾಡೋನು ಯಾವನಾಗಿರಲಿ, ಅವನು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರೈಸ್ತ ಆಗಿರಲಿ ಅಥವಾ ಜೈನ ಆಗಿರಲಿ, ಅದು ಖಂಡನೀಯ ವಿಷಯ. ಇದು ನಾವು ಇಂಥ ವಿಷಯಗಳಿಗೆ ಒಪ್ಪೋದಿಲ್ಲ. ನಮ್ಮ ಸರ್ಕಾರ ಇದನ್ನು ಖಂಡಿಸುತ್ತೆ ಮತ್ತು ತತ್ಕ್ಷಣ ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ಹೇಳಲಾಗಿದೆ. ಅವ್ರು ತಗೊಂಡಿದ್ದಾರೆ, 8 ಜನರನ್ನು ಬಂಧಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ.